31ನೇ ತಾರೀಖಿನಲ್ಲಿ ಜನಿಸಿದ ಸ್ತ್ರೀಯರು ಸಾಮಾನ್ಯವಾಗಿ ಮಹತ್ವಾಕಾಂಕ್ಷೆ, ದೃಢ ನಿರ್ಧಾರ ಮತ್ತು ಸಹಜ ನಾಯಕತ್ವದ ಗುಣಗಳನ್ನು ಹೊಂದಿರುತ್ತಾರೆ. ಇವರು ತಮ್ಮ ಜೀವನವನ್ನು ಯಾದೃಚ್ಛಿಕವಾಗಿ ಸಾಗಿಸುವವರಲ್ಲ, ಬದಲಾಗಿ ಸ್ಪಷ್ಟ ಗುರಿಗಳು, ಯೋಜಿತ ಚಿಂತನೆ ಮತ್ತು ಶಿಸ್ತಿನ ಮೂಲಕ ಮುಂದುವರಿಯುವ ಮಹಿಳೆಯರಾಗಿರುತ್ತಾರೆ. ಬಾಲ್ಯದಿಂದಲೇ ಜವಾಬ್ದಾರಿಯ ಅರಿವು ಇವರಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತದೆ. ಇದರಿಂದಾಗಿ ಕುಟುಂಬ ಮತ್ತು ಸಮಾಜ ಇವರ ಮೇಲೆ ಹೆಚ್ಚಿನ ನಿರೀಕ್ಷೆ ಇಟ್ಟುಕೊಳ್ಳುವುದು ಸಹಜ. ಈ ಸ್ತ್ರೀಯರು ಸೃಜನಶೀಲ ಮನಸ್ಸನ್ನು ಹೊಂದಿದ್ದರೂ ಅವರ ಸೃಜನಶೀಲತೆ ವಾಸ್ತವಿಕತೆ ಮತ್ತು ಕಾರ್ಯಕ್ಷಮತೆಯೊಂದಿಗೆ ಜೋಡಿಸಿಕೊಂಡಿರುತ್ತದೆ. ಕೇವಲ ಕನಸು ಕಾಣುವುದಕ್ಕಿಂತ ಆ ಕನಸುಗಳನ್ನು ಸಾಕಾರಗೊಳಿಸಲು ಬೇಕಾದ ಶ್ರಮವನ್ನು ತಾಳ್ಮೆಯಿಂದ ಮಾಡುವ ಸ್ವಭಾವ ಇವರದು. ಕೆಲಸದಲ್ಲಿ ಕ್ರಮ, ಶುದ್ಧತೆ ಮತ್ತು ಸಮಯ ಪಾಲನೆಗೆ ಹೆಚ್ಚಿನ ಮಹತ್ವ ನೀಡುತ್ತಾರೆ. ಇದರಿಂದಾಗಿ ಉದ್ಯೋಗ ಕ್ಷೇತ್ರದಲ್ಲಾಗಲಿ ಅಥವಾ ಮನೆಯ ಜವಾಬ್ದಾರಿಗಳಲ್ಲಾಗಲಿ ಇವರನ್ನು ನಂಬಬಹುದಾದ ವ್ಯಕ್ತಿಗಳೆಂದು ಪರಿಗಣಿಸಲಾಗುತ್ತದೆ. 31ನೇ ತಾರೀಖಿನಲ್ಲಿ ಜನಿಸಿದ ಸ್ತ್ರೀಯರ ವಿದ್ಯಾಭ್ಯಾಸದ ಜೀವನವು ಶಿಸ್ತು, ಪರಿಶ್ರಮ ಮತ್ತು ಹೊಣೆಗಾರಿಕೆಯ ಭಾವನೆಯೊಂದಿಗೆ ಸಾಗುತ್ತದೆ. ಬಾಲ್ಯದಿಂದಲೇ ಇವರು ಅಧ್ಯಯನವನ್ನು ಕೇವಲ ಅಂಕಗಳ ಸಾಧನೆಯಾಗಿ ಅಲ್ಲ, ತಮ್ಮ ಭವಿಷ್ಯವನ್ನು ನಿರ್ಮಿಸುವ ಒಂದು ಪ್ರಮುಖ ಹಂತವೆಂದು ಕಾಣುತ್ತಾರೆ. ಆದ್ದರಿಂದ ಓದಿನಲ್ಲಿ ಗಂಭೀರತೆ ಮತ್ತು ಕ್ರಮವನ್ನು ಕಾಯ್ದುಕೊಳ್ಳುವ ಸ್ವಭಾವ ಇವರಲ್ಲಿ ಸಹಜವಾಗಿ ಕಾಣಿಸುತ್ತದೆ. ಶಿಕ್ಷಕರು ಮತ್ತು ಹಿರಿಯರು ಇವರ ಮೇಲೆ ಹೆಚ್ಚಿನ ನಿರೀಕ್ಷೆ ಇಡುವುದು ಸಾಮಾನ್ಯ, ಏಕೆಂದರೆ ಇವರು ಕೊಟ್ಟ ಕೆಲಸವನ್ನು ನಿಷ್ಠೆಯಿಂದ ಪೂರ್ಣಗೊಳಿಸುವ ಗುಣವನ್ನು ಹೊಂದಿರುತ್ತಾರೆ. ಶಾಲಾ ಜೀವನದಲ್ಲಿ 31ರಂದು ಜನಿಸಿದ ಸ್ತ್ರೀಯರು ಸಾಮಾನ್ಯವಾಗಿ ಜವಾಬ್ದಾರಿಯುತ ವಿದ್ಯಾರ್ಥಿನಿಯರಾಗಿ ಗುರುತಿಸಲ್ಪಡುತ್ತಾರೆ. ತರಗತಿಯ ಕಾರ್ಯಗಳು, ಮನೆಪಾಠಗಳು ಮತ್ತು ಪರೀಕ್ಷೆಗಳ ತಯಾರಿಯನ್ನು ಸಮಯಕ್ಕೆ ಸರಿಯಾಗಿ ಮಾಡುವ ಪ್ರಯತ್ನ ಮಾಡುತ್ತಾರೆ. ಆರಂಭದಲ್ಲಿ ತಮ್ಮ ಪ್ರತಿಭೆಯನ್ನು ಬಹಿರಂಗವಾಗಿ ತೋರಿಸಿಕೊಳ್ಳಲು ಹಿಂಜರಿಯುವ ಸ್ವಭಾವ ಇದ್ದರು. ಕ್ರಮೇಣ ಆತ್ಮವಿಶ್ವಾಸ ಬೆಳೆದಂತೆ ತಮ್ಮ ಸಾಮರ್ಥ್ಯವನ್ನು ಸ್ಪಷ್ಟವಾಗಿ ಪ್ರದರ್ಶಿಸುತ್ತಾರೆ. ವಿಶೇಷವಾಗಿ ಸಂಘಟಿತ ಚಿಂತನೆ, ಗಣಿತ, ವಿಜ್ಞಾನ, ನಿರ್ವಹಣಾ ವಿಷಯಗಳು ಅಥವಾ ಯೋಜನೆ ಆಧಾರಿತ ಅಧ್ಯಯನಗಳಲ್ಲಿ ಇವರು ಉತ್ತಮ ಸಾಧನೆ ಮಾಡುತ್ತಾರೆ. ಕಾಲೇಜು ಮತ್ತು ಉನ್ನತ ವಿದ್ಯಾಭ್ಯಾಸದ ಹಂತದಲ್ಲಿ ಈ ಸ್ತ್ರೀಯರು ತಮ್ಮ ವೃತ್ತಿ ಗುರಿಗಳನ್ನು ಗಮನದಲ್ಲಿಟ್ಟುಕೊಂಡು ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಭಾವನೆಗಳಿಗಿಂತ ಬುದ್ಧಿವಂತಿಕೆ ಮತ್ತು ವಾಸ್ತವಿಕತೆಯನ್ನು ಆಧಾರವಾಗಿಸಿಕೊಂಡು ನಿರ್ಧಾರ ತೆಗೆದುಕೊಳ್ಳುವ ಗುಣ ಇವರಲ್ಲಿ ಹೆಚ್ಚಿರುತ್ತದೆ. ಇವರು ಕೇವಲ ಓದಿನಲ್ಲೇ ಸೀಮಿತವಾಗದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ನಾಯಕತ್ವದ ಗುಣವನ್ನು ತೋರಿಸಬಹುದು. ವಿದ್ಯಾರ್ಥಿ ಸಂಘಟನೆಗಳು, ಯೋಜನೆಗಳು ಅಥವಾ ತಂಡದ ಕಾರ್ಯಗಳಲ್ಲಿ ಮುನ್ನಡೆಸುವ ಪಾತ್ರವನ್ನು ವಹಿಸುತ್ತಾರೆ. ಆದರೆ ಕೆಲವೊಮ್ಮೆ ಅತಿಯಾದ ಜವಾಬ್ದಾರಿ ಮತ್ತು ಪರಿಪೂರ್ಣತೆಯ ಹಂಬಲ ಇವರಿಗೆ ಮಾನಸಿಕ ಒತ್ತಡವನ್ನುಂಟು ಮಾಡಬಹುದು. ಎಲ್ಲವನ್ನೂ ಸರಿಯಾಗಿ ಮಾಡಬೇಕು ಎಂಬ ಮನೋಭಾವದಿಂದ ತಮ್ಮ ಮೇಲೆ ತಾವೇ ಹೆಚ್ಚಿನ ಒತ್ತಡ ಹಾಕಿಕೊಳ್ಳುವ ಸಾಧ್ಯತೆಯಿದೆ. ಈ ಹಂತದಲ್ಲಿ ವಿಶ್ರಾಂತಿ, ಮನರಂಜನೆ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯುವ ಮಹತ್ವವನ್ನು ಅರಿತುಕೊಳ್ಳುವುದು ಇವರ ವಿದ್ಯಾಭ್ಯಾಸದ ಸಮತೋಲನಕ್ಕೆ ಅಗತ್ಯ. 31ನೇ ತಾರೀಖಿನಲ್ಲಿ ಜನಿಸಿದ ಸ್ತ್ರೀಯರ ವಿದ್ಯಾಭ್ಯಾಸದ ಜೀವನವು ನಿಧಾನವಾದರೂ ದೃಢವಾದ ಪ್ರಗತಿಯ ಪಯಣವಾಗಿರುತ್ತದೆ. ಶಿಸ್ತು, ಪರಿಶ್ರಮ ಮತ್ತು ಸ್ಪಷ್ಟ ಗುರಿಗಳೊಂದಿಗೆ ಮುಂದುವರಿದರೆ ಇವರು ತಮ್ಮ ಶಿಕ್ಷಣದ ಮೂಲಕ ಸ್ಥಿರವಾದ ಭವಿಷ್ಯ ಮತ್ತು ಗೌರವಯುತ ಸ್ಥಾನವನ್ನು ಕಟ್ಟಿಕೊಳ್ಳುವ ಶಕ್ತಿ ಹೊಂದಿರುತ್ತಾರೆ. 31ನೇ ತಾರೀಖಿನಲ್ಲಿ ಜನಿಸಿದ ಸ್ತ್ರೀಯರ ವಿವಾಹದ ನಂತರದ ಜೀವನವು ಜವಾಬ್ದಾರಿ, ಶಿಸ್ತು ಮತ್ತು ಮೌನದ ಬಲದಿಂದ ರೂಪುಗೊಳ್ಳುತ್ತದೆ. ಇವರು ದಾಂಪತ್ಯವನ್ನು ಕೇವಲ ಭಾವನಾತ್ಮಕ ಸಂಬಂಧವಾಗಿ ಅಲ್ಲ, ಜೀವನದ ಪ್ರಮುಖ ಹೊಣೆಗಾರಿಕೆಯಾಗಿ ನೋಡುವ ಮಹಿಳೆಯರಾಗಿರುತ್ತಾರೆ. ವಿವಾಹದ ನಂತರ ತಮ್ಮ ಮನೆ, ಕುಟುಂಬ ಮತ್ತು ಸಂಗಾತಿಯ ಹಿತಕ್ಕಾಗಿ ಸಂಪೂರ್ಣ ಸಮರ್ಪಣೆ ತೋರುತ್ತಾರೆ. ತಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿಭಾಯಿಸುವ ಗುಣದಿಂದ ಕುಟುಂಬದಲ್ಲಿ ಶೀಘ್ರವಾಗಿ ನಂಬಿಕೆ ಮತ್ತು ಗೌರವವನ್ನು ಗಳಿಸುತ್ತಾರೆ.
ದಾಂಪತ್ಯದಲ್ಲಿ ಈ ಸ್ತ್ರೀಯರು ನಿಷ್ಠಾವಂತ ಮತ್ತು ಜವಾಬ್ದಾರಿಯುತ ಸಂಗಾತಿಗಳಾಗಿರುತ್ತಾರೆ. ತಮ್ಮ ಪತಿಯ ಪ್ರಗತಿಗೆ ಬೆಂಬಲ ನೀಡುವುದು, ಅವರ ನಿರ್ಧಾರಗಳಲ್ಲಿ ಸಹಕಾರ ತೋರಿಸುವುದು ಮತ್ತು ಸಂಕಷ್ಟದ ಸಂದರ್ಭಗಳಲ್ಲಿ ಧೈರ್ಯವಾಗಿ ಜೊತೆಯಾಗಿ ನಿಲ್ಲುವುದು ಇವರ ಸ್ವಭಾವ. ಆದರೆ ತಮ್ಮದೇ ಆದ ಅಭಿಪ್ರಾಯಗಳು ಮತ್ತು ದೃಢ ನಿರ್ಧಾರಗಳಿರುವುದರಿಂದ ಕೆಲವೊಮ್ಮೆ ತಮ್ಮ ಮಾತಿಗೆ ಹೆಚ್ಚಿನ ಒತ್ತು ನೀಡುವ ಸಾಧ್ಯತೆ ಇದೆ. ಇದರಿಂದ ದಾಂಪತ್ಯದಲ್ಲಿ ಸಣ್ಣ ಮಟ್ಟದ ಅಭಿಪ್ರಾಯ ಭೇದಗಳು ಉಂಟಾಗಬಹುದು. ಇವು ಗಂಭೀರವಾಗದಂತೆ ನೋಡಿಕೊಳ್ಳಲು ಪರಸ್ಪರ ಸಂವಹನ ಮತ್ತು ಸಹನೆ ಬಹಳ ಅಗತ್ಯ. ಕುಟುಂಬ ಜೀವನದಲ್ಲಿ 31ರಂದು ಜನಿಸಿದ ಸ್ತ್ರೀಯರು ಕ್ರಮ ಮತ್ತು ಶಿಸ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ. ಮನೆ ವ್ಯವಸ್ಥೆ, ಹಣಕಾಸಿನ ನಿರ್ವಹಣೆ ಮತ್ತು ಕುಟುಂಬದ ಜವಾಬ್ದಾರಿಗಳನ್ನು ವ್ಯವಸ್ಥಿತವಾಗಿ ನಡೆಸುವ ಪ್ರಯತ್ನ ಮಾಡುತ್ತಾರೆ. ಕೆಲವೊಮ್ಮೆ ತಮ್ಮ ಮೇಲೆ ಹೆಚ್ಚಿನ ಹೊಣೆಗಾರಿಕೆ ತೆಗೆದುಕೊಳ್ಳುವ ಸ್ವಭಾವದಿಂದ ದೈಹಿಕ ಅಥವಾ ಮಾನಸಿಕ ಒತ್ತಡ ಅನುಭವಿಸಬಹುದು. ಆದ್ದರಿಂದ ತಮ್ಮ ಆರೋಗ್ಯ ಮತ್ತು ಮನಸ್ಸಿನ ಆರೈಕೆಗೆ ಸಹ ಸಮಯ ನೀಡುವುದು ಇವರಿಗೆ ಅತ್ಯಂತ ಮುಖ್ಯ. ಮಾತೃತ್ವದ ಹಂತದಲ್ಲಿ ಈ ಸ್ತ್ರೀಯರು ಶಿಸ್ತುಬದ್ಧ ಮತ್ತು ಮಾರ್ಗದರ್ಶಕ ತಾಯಿಗಳಾಗುತ್ತಾರೆ. ಮಕ್ಕಳಲ್ಲಿ ಮೌಲ್ಯಗಳು, ಹೊಣೆಗಾರಿಕೆ ಮತ್ತು ಆತ್ಮವಿಶ್ವಾಸ ಬೆಳೆಸಲು ಪ್ರಯತ್ನಿಸುತ್ತಾರೆ. ಆದರೆ ಅತಿಯಾದ ನಿರೀಕ್ಷೆಗಳು ಮಕ್ಕಳ ಮೇಲೆ ಒತ್ತಡ ತರುವ ಸಾಧ್ಯತೆ ಇರುವುದರಿಂದ ಪ್ರೀತಿ ಮತ್ತು ಸ್ವಾತಂತ್ರ್ಯಕ್ಕೆ ಸಮಾನ ಮಹತ್ವ ನೀಡುವುದು ಉತ್ತಮ. ಆರ್ಥಿಕವಾಗಿ ವಿವಾಹದ ನಂತರ 31ನೇ ತಾರೀಖಿನಲ್ಲಿ ಜನಿಸಿದ ಸ್ತ್ರೀಯರು ಹೆಚ್ಚು ಎಚ್ಚರಿಕೆಯಿಂದ ನಡೆದುಕೊಳ್ಳುತ್ತಾರೆ. ಉಳಿತಾಯ, ಭವಿಷ್ಯದ ಭದ್ರತೆ ಮತ್ತು ಕುಟುಂಬದ ಆರ್ಥಿಕ ಸ್ಥಿರತೆಯನ್ನು ಮುಖ್ಯವಾಗಿಟ್ಟುಕೊಳ್ಳುತ್ತಾರೆ. ಆದರೆ ತಮ್ಮ ಅಗತ್ಯಗಳನ್ನು ಕಡೆಗಣಿಸುವ ಪ್ರವೃತ್ತಿ ಕಂಡುಬರುವುದರಿಂದ ಸ್ವಂತ ಸಂತೋಷಕ್ಕೂ ಮೌಲ್ಯ ನೀಡುವುದು ಅವಶ್ಯಕ. 31ನೇ ತಾರೀಖಿನಲ್ಲಿ ಜನಿಸಿದ ಸ್ತ್ರೀಯರ ವಿವಾಹೋತ್ತರ ಜೀವನವು ನಿಧಾನವಾಗಿ ಆದರೆ ದೃಢವಾಗಿ ಬೆಳೆಯುವ ಪಯಣವಾಗಿರುತ್ತದೆ. ಪರಸ್ಪರ ಗೌರವ, ಸಂವಹನ ಮತ್ತು ಲವಚಿಕತೆಯನ್ನು ಅಳವಡಿಸಿಕೊಂಡರೆ ಇವರ ದಾಂಪತ್ಯ ಜೀವನ ಶಾಂತ, ಸ್ಥಿರ ಮತ್ತು ಗೌರವಯುತವಾಗುತ್ತದೆ. ತಮ್ಮ ಶಿಸ್ತು, ನಿಷ್ಠೆ ಮತ್ತು ಕರ್ತವ್ಯ ಪ್ರಜ್ಞೆಯ ಮೂಲಕ ಇವರು ಕುಟುಂಬದ ಮೌಲ್ಯವಂತ ಆಧಾರವಾಗುತ್ತಾರೆ. ವ್ಯಕ್ತಿತ್ವದ ದೃಷ್ಟಿಯಿಂದ 31ರಂದು ಜನಿಸಿದ ಸ್ತ್ರೀಯರು ಸಕಾರಾತ್ಮಕ ಮನೋಭಾವವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಇವರಲ್ಲಿ ಹಾಸ್ಯ ಪ್ರಜ್ಞೆ ಇದ್ದರೂ ಅದು ಮಿತಿಯೊಳಗಿರುತ್ತದೆ. ಜನರೊಂದಿಗೆ ಬೆರೆಯುವುದು ಇವರಿಗೆ ಇಷ್ಟವಾದರೂ ಅತಿಯಾದ ಗದ್ದಲ ಅಥವಾ ಅಸಮಂಜಸ ವರ್ತನೆ ಇವರಿಗೆ ಅಸಹ್ಯವಾಗಬಹುದು. ತಮ್ಮ ಮಾತು ಮತ್ತು ನಡೆಗಳಲ್ಲಿ ಒಂದು ಗಂಭೀರತೆ ಮತ್ತು ಘನತೆ ಇರುತ್ತದೆ. ಇದರಿಂದ ಕೆಲವರಿಗೆ ಇವರು ಗಟ್ಟಿಯಾಗಿ ಅಥವಾ ಅತಿಯಾದ ಶಿಸ್ತಿನವರಾಗಿ ಕಾಣಬಹುದು. ಆದರೆ ಒಳಗಿನಿಂದ ಇವರು ಕಾಳಜಿಯುಳ್ಳ ಮತ್ತು ಜವಾಬ್ದಾರಿಯುತ ಮಹಿಳೆಯರಾಗಿರುತ್ತಾರೆ. ನಾಯಕತ್ವದ ಗುಣ 31ನೇ ತಾರೀಖಿನಲ್ಲಿ ಜನಿಸಿದ ಸ್ತ್ರೀಯರಲ್ಲಿ ಸಹಜವಾಗಿಯೇ ಕಾಣಿಸುತ್ತದೆ. ಇವರು ಕುಟುಂಬದಲ್ಲಾಗಲಿ, ಉದ್ಯೋಗದಲ್ಲಾಗಲಿ ಅಥವಾ ಸಮಾಜದಲ್ಲಿ ಆಗಲಿ ಮುನ್ನಡೆಸುವ ಪಾತ್ರವನ್ನು ಸ್ವೀಕರಿಸಲು ಹಿಂಜರಿಯುವುದಿಲ್ಲ. ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಧೈರ್ಯವಂತಿಯರಾದರೂ ಕೆಲವೊಮ್ಮೆ ತಮ್ಮ ಅಭಿಪ್ರಾಯಕ್ಕೆ ಹೆಚ್ಚು ಒತ್ತು ನೀಡುವ ಸ್ವಭಾವದಿಂದ ಸಂಘರ್ಷಗಳು ಉಂಟಾಗಬಹುದು. ಆದ್ದರಿಂದ ಇತರರ ಮಾತು ಕೇಳುವ ಮತ್ತು ಲವಚಿಕತೆಯನ್ನು ಬೆಳೆಸಿಕೊಳ್ಳುವ ಗುಣ ಇವರ ಜೀವನದಲ್ಲಿ ಸಮತೋಲನ ತರುತ್ತದೆ. ವೃತ್ತಿ ಜೀವನದಲ್ಲಿ 31ರಂದು ಜನಿಸಿದ ಸ್ತ್ರೀಯರು ರಚನಾತ್ಮಕ, ವ್ಯವಸ್ಥಿತ ಮತ್ತು ಜವಾಬ್ದಾರಿಯುತ ಕ್ಷೇತ್ರಗಳಲ್ಲಿ ಹೆಚ್ಚು ಮಿಂಚುತ್ತಾರೆ. ಇಂಜಿನಿಯರಿಂಗ್, ಹಣಕಾಸು, ಶಿಕ್ಷಣ, ಕಾನೂನು, ಯೋಜನೆ, ಆಡಳಿತ ಅಥವಾ ಉದ್ಯಮಶೀಲತೆಯಂತಹ ಕ್ಷೇತ್ರಗಳಲ್ಲಿ ಇವರು ಸ್ಥಿರವಾದ ಪ್ರಗತಿಯನ್ನು ಸಾಧಿಸುತ್ತಾರೆ. ಆರಂಭದಲ್ಲಿ ಪ್ರಗತಿ ನಿಧಾನವಾಗಿದ್ದರೂ ತಮ್ಮ ಪರಿಶ್ರಮ ಮತ್ತು ಸಹನೆಯಿಂದ ದೀರ್ಘಕಾಲೀನ ಯಶಸ್ಸನ್ನು ಕಟ್ಟಿಕೊಳ್ಳುತ್ತಾರೆ. ಆದರೆ ನಿರಂತರ ಜವಾಬ್ದಾರಿಗಳು ಮತ್ತು ಶಿಸ್ತುಪೂರ್ಣ ಜೀವನ ಕೆಲವೊಮ್ಮೆ ಏಕತಾನತೆಯನ್ನು ಉಂಟುಮಾಡಬಹುದು. ಕೆಲಸ, ಕುಟುಂಬ ಮತ್ತು ಸಮಾಜದ ನಿರೀಕ್ಷೆಗಳ ನಡುವೆ ತಮ್ಮ ವೈಯಕ್ತಿಕ ಆಸಕ್ತಿಗಳನ್ನು ಮರೆತರೆ ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆಯಿದೆ.
ಹೀಗಾಗಿ ಪ್ರವಾಸ, ಹೊಸ ಅನುಭವಗಳು, ಸೃಜನಶೀಲ ಹವ್ಯಾಸಗಳು ಮತ್ತು ಸ್ವಲ್ಪ ಸ್ವತಂತ್ರ ಸಮಯವನ್ನು ಜೀವನದಲ್ಲಿ ಸೇರಿಸಿಕೊಂಡರೆ ಇವರ ವ್ಯಕ್ತಿತ್ವ ಇನ್ನಷ್ಟು ಅರಳುತ್ತದೆ. 31ನೇ ತಾರೀಖಿನಲ್ಲಿ ಜನಿಸಿದ ಸ್ತ್ರೀಯರು ದೃಢ ನಿರ್ಧಾರ, ಜವಾಬ್ದಾರಿ ಮತ್ತು ಸೃಜನಶೀಲತೆಯ ಸಮನ್ವಯದಿಂದ ಜೀವನದಲ್ಲಿ ಗೌರವಯುತ ಸ್ಥಾನವನ್ನು ಪಡೆಯುವ ಶಕ್ತಿ ಹೊಂದಿರುತ್ತಾರೆ. ಸ್ವಲ್ಪ ಲವಚಿಕತೆ, ಭಾವನಾತ್ಮಕ ಸಮತೋಲನ ಮತ್ತು ಸ್ವಂತ ಸಂತೋಷಕ್ಕೂ ಆದ್ಯತೆ ನೀಡಿದರೆ ಇವರ ಜೀವನ ಪಥ ಇನ್ನಷ್ಟು ಯಶಸ್ವಿ, ಶಾಂತ ಮತ್ತು ತೃಪ್ತಿದಾಯಕವಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.